ಸರ್ ತೊಗೊಳ್ಳಿ ಸರ್. ದಿಸ್ ಇಸ್ ಸೂಪರ್ ಬ್ಲ್ಯಾಕ್ ಟೀ. ಥ್ಯಾಂಕ್ ಯು. ಇದನ್ನ ಕುಡಿದ್ರೆ ನಿದ್ದೆನೇ ಬರಲ್ಲ. ರೇಷ್ಮಾ ಮಲ್ಕೊಂಡಿದ್ದಾರೆ, ಕರಿಲ್ಲ ಸರ್? ಬೇಡ ಬೇಡ ಬೇಡ. ಗೋವಿಂದ ಬಂದ? ಇನ್ನೂ ಬಂದಿಲ್ಲ ಸರ್. ನೀನು ರೆಸ್ಟ್ ತಗೋ. ಓಕೆ ಸರ್. ಇನ್ನೂ ಟೈಮ್ ಇದೆ. ಸರಿ ಸರ್. ಯಾರದು? ಮಾತಾಡಕ್ಕಾಗಲ್ವಾ? ಬೆಟ್ಟದ ದೇವತೆ ಕಾಡಿನ ಸಂಪತ್ತಿಗಾಗಿ ನಿನಗೆ ಬಲಿ ಕೊಡೋಣ ಅಂತ ತಗೊಂಡೋಗ್ತಾ ಇದ್ರೆ ಆ ಪ್ಯಾಟಿ ಜನ ಬಂದು ಅಡ್ಡಿ ಮಾಡ್ತಾವ್ರೆ.
ನೀನು ಬರಲ್ಲ ಅಂತ ಹೇಳಿದ್ಮೇಲೆ ನಾನೇ ಅಲ್ಲಿಗೆ ಬರೋಣ ಅಂತಿದ್ದೆ. ಆದರೆ ಸ್ವಲ್ಪ ದಿವಸದಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಇಲ್ಲಿ ಆಗಬಾರ್ದೇನೋ ನಡೀತಾ ಇದೆ ಅನ್ನಿಸ್ತಾ ಇದೆ. ಅದಿರಲಿ, ಇಂಥ ಸಮಯದಲ್ಲಿ ನೀನು ಹೆಚ್ಚಿಗೆ ಓಡಾಡಬಾರ್ದು. ಅಂಥದ್ರಲ್ಲೂ ಯಾಕಿಷ್ಟು ದೂರ ಬರಕ್ಕೆ ಹೋದ್ರಿ? ಅಪ್ಪನ್ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಇಲ್ಲ, ಬೇರೆ ಏನೋ ಇದೆ. ಭರತ್ಗೆ ರಜಾ ಸಿಗಲ್ಲ, ಆದ್ರಿಂದ ಡೆಲಿವರಿಗೆ ಬರಲ್ಲ. ಅಲ್ಲೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತೀನಿ ಅಂತ ಫೋನ್ ಮಾಡಿ ಹೇಳಿದವಳು ಈಗ ಇದ್ದಕ್ಕಿದ್ದ ಹಾಗೆ ಈ ತಂದೆ ನನಗೆ ಬಂದಿದೆ ಅಂದರೆ ನನ್ನನ್ನೇನು ದಡ್ಡ ಅನ್ಕೊಂಡಿದ್ಯಾ? ಒಪ್ಕೊಂಡೆ ಮಿಸ್ಟರ್ ಚತುರ್ವೇದಿ ಅವರೇ. ಭರತ್, ಏನು ಯೋಚನೆ ಮಾಡ್ತಾ ಇದ್ದೀಯ? ಏನಿಲ್ಲ ಮಾವ. ನಿನ್ನ ಮನಸ್ಸು ತುಂಬ ನಿನ್ನ ತಮ್ಮ ವಿನೋದ ಇದ್ದಾನೆ ಅಲ್ವಾ? ಹೌದು, ಅವನ್ನ ನೋಡಬೇಕು ಅಂತ ನನ್ನ ಮನಸ್ಸು ತುಂಬ ಆಸೆ ಪಡ್ತಾ ಇದೆ. ನನಗೆ ಡ್ಯೂಟಿ ಒಪ್ಪಿಸಿದಾಗ ಅದು ವಿನೋದ್ನ ಹುಡುಕೋ ಪ್ರಯಾಣ ಆಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಭರತ್ ಹೇಳ್ತಾ ಇರೋದು ವಿನೋದ್ ಮತ್ತೆ ಅವ್ರ ಕಡೆಯವ್ರನ್ನ ಪತ್ತೆ ಹಚ್ಚಲಿಕ್ಕೆ ಗವರ್ಮೆಂಟ್ ಪೋಸ್ಟ್ ಮಾಡಿರೋದು ಭರತನ್ನೇ. ಭರತ್, ನೀವೊಂದು ಕಾಂಪ್ಲಿಕೇಟೆಡ್ ಕೇಸಿಗೆ ಸಿಕ್ಕಾಕೊಂಡಿದ್ದೀರಾ ಅಂತ ನಂಗೆ ಗೊತ್ತು. ವಿನೋದ್ ಮೊದಲಿಂದಲೂ ಅವಂದೇ ಆದ ರೀತಿಯಲ್ಲಿ ಹೋಗ್ತಾ ಇದ್ದ. ಇಲ್ಲಿಗೆ ಹೊರಡೋದಕ್ಕೆ ಮುಂಚೆ ಫೋನ್ ಮಾಡಿ ಒಂದು ರಿಸ್ಕ್ ತಗೋತಾ ಇದ್ದೀನಿ ಅಂತ ಹೇಳಿದಾಗ ಹೀಗಾಗುತ್ತೆ ಅಂತ ಅನ್ಕೊಟ್ಟಿರ್ಲಿಲ್ಲ. ಏನ್ ಭರತ್ ನೀವು ಚಿಕ್ಕ ಮಗು ತರ. ಅವನಿಗೇನಾದ್ರೂ ಒಂದೇ ಒಂದು ಪ್ರಾರ್ಥನೆ ದುರ್ಗಾ, ಅವನೆಲ್ಲೇ ಇದ್ರು ಜೀವಂತವಾಗಿದ್ರೆ ಸಾಕು. ಇಲ್ಲ ರೀ, ಅವನ್ಗೇನೂ ಆಗಿರಲ್ಲ. ಡೆಲ್ಲಿನೇ ನಡುಗ್ಸೋ IPS ಆಫೀಸರ್ ಧೈರ್ಯ ಎಲ್ಲ ಇಲ್ಲಿಗೆ ಬಂದ್ ಕೂಡ್ಲೆ ಕರ್ಗೋಯ್ತಾ? ಒಂದು ಕ್ಷಣ ನಾನು ಒಬ್ಬ ಅಣ್ಣ ಆಗ್ಬಿಟ್ಟೆ. ಓಕೆ, IPS ಆಫೀಸರ್ ಭರತ್ ರಿಪೋರ್ಟಿಂಗ್ ಸರ್. ಪ್ರತಿ ಕೇಸು ಶುರು ಮಾಡೋದಕ್ಕೆ ಮುಂಚೆ ನಾನು ನಿನ್ನ ಕೇಳೋ ಪ್ರಶ್ನೆ, ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ, ಯಾರಿಂದ ಶುರು ಮಾಡಲಿ? ದೇಯ್ಯೋ, ಇದು ನನ್ ಭರತ್. ಈ ಧೈರ್ಯದ ಮುಂದೆ ತಾನೇ ನಾನು ಸೋತ್ ಹೋಗಿದ್ದು. ಗೊತ್ತಾಯ್ತಾ ಮೈ ಲವಬಲ್ ಇಡಿಯಾಟಿಕ್ ಹಸ್ಬೆಂಡ್? ಒಂದು ಕೊಟ್ಟೆ ಅಂದ್ರೆ ಕೊಡ್ತೀರಾ ಕೇಳೋಕೆ ಇಲ್ಲೊಬ್ನಿದ್ದಾನೆ. ಅವ್ನ್ ಬಂದು ನಿಮ್ ಸೊಂಟದ ಮೂಳೆ ಮುರಿದು ಹಾಕ್ಬಿಡ್ತಾನೆ. ಐ ಆಮ್ ಸಾರಿ ಮಚ್ಚಿನ, ಹೇಳಿದ್ರ ವಾಪಸ್ ತಗೊಂಡ್ಬಿಡ್ತೀನಿ. ಈ ಭಯ ಯಾವಾಗ್ಲೂ ಮನ್ಸಿನಲ್ಲಿರ್ಬೇಕು. ಈಗ ಹೇಳಿ, ಏನ್ ಕೇಳಿದ್ದು? ಎಲ್ಲಿ ಶುರು ಮಾಡ್ಲಿ ಅಂತ. ಅಪ್ಪ ಹೇಳಿದ ಪ್ರಕಾರ ಅವ್ರು ನೀಲಿ ಬೆಟ್ಟಕ್ಕೆ ಬಂದಾಗ್ಲಿಂದ ನಮ್ಗೆ ಎಷ್ಟು ಸಲ್ತಾನೆ ಉಳ್ಕೊಂಡಿದ್ದು. ಅಂದ್ಮೇಲೆ ಅಲ್ಲಿಂದ ಶುರು ಮಾಡೋದೇ ಕರೆಕ್ಟ್ ಪ್ಲೇಸ್. ರೈಟ್ ಪಾಯಿಂಟ್. ಪರವಾಗಿಲ್ಲ, ನಿನಗೂ ಪೊಲೀಸ್ ಬುದ್ಧಿ ಬಂದಾಯ್ತು. ಕೇಸ್ ಶುರು ಮಾಡಕ್ಕೆ ನನ್ ಬುದ್ಧಿ ಬೇಕು, ಆದ್ರೆ ಗವರ್ಮೆಂಟ್ ಸಂಬಳ ಮಾತ್ರ ನಿಮ್ಗೆ. ಇವತ್ತಿನ ತನಕ ಲೆಕ್ಕಾಚಾರ ಹಾಕಿ ನನಗೆ ಕಮಿಷನ್ ಕೊಡ್ಬೇಕು ಅಂತ ನಿಮ್ ಮನ್ಸಿಗೆ ಬಂದಿದ್ಯಾ? ಕಮಿಷನ್ ಕೊಟ್ಟಿದ್ದೀನಲ್ಲೇ. ಎಲ್ರಿ? ಅದೇ ತನ್ನ ಕಡೆ ನೀನು ಹೊಟ್ಟೆಯಲ್ಲಿ ಬೆಳೀತಾ ಇರೋದು. ಹೋಗಿಪ್ಪ, ನಿಮ್ ನಾಚಿಕೆನೇ ಆಗಲ್ಲ. ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದಿ ಗೆಸ್ಟ್ ಹೌಸ್. ವಿನೋದ್ ಸರ್ ಅವ್ರ ಸ್ನೇಹಿತರು ಬಂದು ಹೋದ್ಮೇಲೆ ಈ ಕಡೆ ಬೇರೆ ಯಾರೂ ಬಂದಿಲ್ಲ. ತುಂಬಾ ದಿವಸ ಆಗಿದ್ರಿಂದ ಮನೆ ತುಂಬಾ ಧೂಳು ತುಂಬಿಕೊಂಡು ಬಲೆ ಕಟ್ಟಿದೆ. ಸುಂದರ ಸ್ವಾಮಿ, ನೀಲಿ ಬೆಟ್ಟಕ್ಕೆ ನಾವಿಂದು ಹೋಗುತ್ತಿದ್ದೇವೆ. ನಗ್ನ ನೇತ್ರಗಳಿಗೆ ಅವಳು ಸ್ವಪ್ನ ಸುಂದರಿಯಾಗಿದ್ದಳು. ಆದ್ರೆ ಕ್ಯಾಮ್ರಾದಿಂದ ನೋಡಿದಾಗ ನಂಗೆ ನಂಬಕ್ಕೆ ಆಗ್ಲಿಲ್ಲ. ಅಖಿಲ ಶಿವರಾಮ್. ಇದರಿಂದ ನಿಂಗೆ ಏನ್ ಅನ್ಸುತ್ತೆ? ಹೊಟ್ಟೆ ಇಷ್ಟು ದಪ್ಪ ಇರೋದ್ರಿಂದ ಸಾರಿ ಉಟ್ಕೊಳಕ್ ನಂಗೆ ಕಷ್ಟ ಅಂತ ಅನ್ಸುತ್ತೆ. ಓಯ್, ನಾನ್ ಕೇಸ್ ಬಗ್ಗೆ ಕೇಳಿದ್ರೆ ನೀನ್ ಸೀರೆ ಕತೆ ಹೇಳ್ತೀಯಲ್ಲ. ಈ ಹೊಟ್ಟೆ ಮೇಲೆ ಸೀರೆ ಸುತ್ತಿ ಕಟ್ಕೊಳ್ಳೋರ್ ಪಾಡು ಉಟ್ಕೊಳ್ಳೋರ್ಗೆ ಗೊತ್ತು. ನಿಮ್ ತರ ಪ್ಯಾಂಟು ಶರ್ಟ್ ಸರಕ್ ಅಂತ ಹಾಕೊಳ್ಳೋರ್ ಗೊತ್ತಾಗಲ್ಲ. ಸ್ವಲ್ಪ ಸೀರೆ ಹಂಚ್ನಾದ್ರು ಹಿಡ್ಕೊಳ್ಳಿ ಬನ್ರಿ. ಏನದು, ಒಬ್ಬ IPS ಆಫೀಸರ್ನ ಸೀರೆ ಹಂಚಿಡಿ ಅಂತ್ಯಾ?
ಇರ್ಲಿ ಹೆಂಡತಿ ಅಲ್ವ ಏನ್ ಮಾಡಕತ್ತದ? IPS ಆಫೀಸರ್ಸ್ ಯಾರೋ ಸೀರೆ ಅಂಚ್ ಹಿಡಿಬಾರ್ದು ಅಂತ ಇಂಡಿಯನ್ ಪೀನಲ್ ಕೋರ್ಟ್ ಅಲ್ಲಿ ರೂಲ್ಸ್ ಏನಿಲ್ವಲ್ಲ? ಹಾ, ಎಲ್ಲ ನಿನ್ ಟೈಮ್ ಕಣೆ, ಹೇಳ್ತೀಯ. ಈಗ ಹೇಳಿ, ಏನ್ ವಿಷಯ? ಆ ಡೈರಿ ಓದಿದ್ಯಲ್ಲ, ನಿಂಗೇನ್ ಅನ್ಸ್ತು? ಸ್ವಾಮಿ ಡೈರಿಲಿರೋ ಒಂದೊಂದು ಅಕ್ಷರನೂ ಅಳತೆ ಮಾಡಿ ಬರ್ದಿರೋ ಹಾಗನ್ಸುತ್ತೆ. ನನ್ ಲೆಕ್ಕದ ಪ್ರಕಾರ ತುಂಬಾ ಸುಂದರಿಯಾಗಿರ್ಬೇಕು ಆ ಅಖಿಲ ಶಿವರಾಮ್. ಪುರುಷರ ನರನಾಡಿಗಳನ್ನು ರೋಮಾಂಚನಗೊಳಿಸುವಂತ ಅಪ್ಸರೆ. ಯಾಕೆ ಲೈನ್ ಹೊಡಿಬೇಕು ಅಂತಿದ್ದೀರಾ? ಅಲ್ಲ, ನೀನ್ ಡೆಲಿವರಿ ಹೋದಾಗ ಗ್ಯಾಪ್ ಅಲ್ಲಿ IPS ಆಫೀಸರ್ ಅಂತಾನು ನೋಡಲ್ಲ. ನೀನ್ ತಾನೇ ಹೇಳ್ದೆ ಲೈನ್ ನೋಡಿ ಅಂತ. ಹೇಳಿದ್ರೆ ಲೈನ್ ಹೊಡ್ಬಿಡ್ತೀರಾ? ಈ ಅಪ್ಸರೆ ಇರುವಾಗ ಬೇರೆ ಅಪ್ಸರೆ ನನಗೆ ಆತಕ್ಕೆ? ಸರಿ, ವಿಷಯಕ್ಕೆ ಬರೋಣ. ಈ ಸುಂದರ ಸ್ವಾಮಿಗೂ ಅಖಿಲ ಶಿವರಾಮ್ಗೂ ಏನಾದರೂ ಸಂಬಂಧ ಇತ್ತು ಅಂತ ನಿನ್ಗನ್ಸುತ್ತಾ? ಹಾಗೇನು ಇಲ್ದೇ ಇದ್ರು ಕೂಡ ಸಾಧಾರಣ ಒಂದು ಹೆಣ್ಣಿನಲ್ಲಿ ಇರೋದಕ್ಕಿಂತ ಬೇರೆ ಏನೋ ವಿಶೇಷತೆ ಆ ಹೆಣ್ಣಿನಲ್ಲಿ ಸ್ವಾಮಿ ಕಂಡಿರಬಹುದು. ಯು ಆರ್ ರೈಟ್.